ಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ, ನನ್ನ ಭವದ ಬಂಧನ ಬಿಡಿಸಲು, ನನ್ನ ಭವದ ಬಂಧನ ಬಿಡಿಸಲು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರಗೂರಿನ ಜನಧ್ವನಿ FM ಕೇಂದ್ರದ ಕೇಳುಗರೆಲ್ಲರಿಗೂ ವಚನ ಕುಮಾರಸ್ವಾಮಿಯ ಶರಣಾರ್ಥಿಗಳು ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ, ಕಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ, ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ನಾಡಿನ ಹೆಸರಾಂತ ಕವಿಗಳಾದಂತಹ ಸಿದ್ದಯ್ಯ ಪುರಾಣಿಕರವರು ವಿಶ್ವಗುರು ಬಸವಣ್ಣನವರನ್ನ ಈ ಕವಿತೆಯ ಮೂಲಕ ವರ್ಣಿಸಿದ್ದಾರೆ. 12ನೆಯ ಶತಮಾನದಲ್ಲಿ ಕನ್ನಡ ನೆಲದಲ್ಲಿ ಸಾಮಾಜಿಕ ಸಮತೋಲನಕ್ಕಾಗಿ ಹೋರಾಡಿ, ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದ ನಾಯಕರಾಗಿ ಜಾಗತಿಕ ಸಂಸ್ಕೃತಿಗೆ ಘನತೆಯನ್ನು ತಂದುಕೊಡುವುದರ ಮೂಲಕ ಯುಗ ಪ್ರವರ್ತಕ ಎನಿಸಿಕೊಂಡವರು ವಿಶ್ವಗುರು ಬಸವಣ್ಣನವರು. ಅಂತಹ ಬಸವಣ್ಣನವರ ಜಯಂತಿಯನ್ನು ಇಂದು ನಾಡಿನೆಲ್ಲೆಡೆ ಹಾಗೂ ರಾಷ್ಟ್ರದಾದ್ಯಂತ ಆಚರಿಸುತ್ತಿರುವುದನ್ನು ಕಾಣಬಹುದು. ಅನೇಕ ಕಡೆ ಬಸವಣ್ಣನವರನ್ನು ಉತ್ಸವ ಮೂರ್ತಿಯನ್ನಾಗಿ ಮೆರವಣಿಗೆ ಮಾಡುವುದರ ಮೂಲಕ ಅವರನ್ನು ಪೂಜಾ ಮೂರ್ತಿಯನ್ನಾಗಿ ಮಾಡಿಕೊಂಡಿರುವುದನ್ನು ನಾವು ಕಾಣಬಹುದು. ಆದರೆ ಜನಧ್ವನಿ FM ಕೇಂದ್ರವು ಬಸವಣ್ಣನವರ ಬಗ್ಗೆ ಉಪನ್ಯಾಸವನ್ನು ಏರ್ಪಡಿಸುವುದರ ಮೂಲಕ ಅವರನ್ನು ಜ್ಞಾನ ಮೂರ್ತಿಯನ್ನಾಗಿ ಮಾಡಲು ಹೊರಟಿರುವುದು ಶ್ಲಾಘನೀಯವಾದಂತಹ ಕಾರ್ಯ. ಬಸವಣ್ಣನವರು ಕ್ರಿಸ್ತ ಶಕ 1134 ವಿಜಯಪುರ ಜಿಲ್ಲೆ ಬಾಗೇವಾಡಿಯಲ್ಲಿ ಜನಿಸಿದರು. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರು ಬಾಲ್ಯದಲ್ಲಿ ಉಪನಯನ ಸಂಸ್ಕಾರವನ್ನು ತಿರಸ್ಕರಿಸಿ ಅಕ್ಕ ನಾಗಲಾಂಬಿಕೆಯವರ ಜೊತೆಯಲ್ಲಿ ಬಾಗೇವಾಡಿಯಿಂದ ಹೊರಟು ಕೃಷ್ಣ ಮತ್ತು ಮಲಪ್ರಭೆಗಳ ಸಂಗಮವಾಗಿದ್ದ ಕೂಡಲ ಸಂಗಮಕ್ಕೆ ತಲುಪಿ ಅಲ್ಲಿ ವಿದ್ಯಾಭ್ಯಾಸ ಪಡೆದರು. ಈ ಸಂದರ್ಭದಲ್ಲಿ ಇವರಿಂದ ಇಷ್ಟಲಿಂಗ ತತ್ವ ಆವಿಷ್ಕಾರಗೊಂಡು ಲಿಂಗಾಯತ ಎಂಬ ಹೊಸ ಧರ್ಮದ ಪರಿಕಲ್ಪನೆ ಅಂಕುರಿಸಿತು. ನಂತರ ಬಸವಣ್ಣನವರು ಕೂಡಲ ಸಂಗಮವನ್ನು ತೊರೆದು ಮಂಗಳವಾಡಕ್ಕೆ ತಲುಪಿ ಅಲ್ಲಿ ಮಾಂಡಲಿಕನಾದ ಕಲಚುರಿ ಬಿಜ್ಜಳನಲ್ಲಿ ಕರಣಿಕ ಅಂದರೆ ಗಣಕಾಧಿಕಾರಿ ಹುದ್ದೆಯನ್ನು ವಹಿಸಿಕೊಂಡು ತರುವಾಯ ಬಿಜ್ಜಳ ಕಲ್ಯಾಣದ ಚಕ್ರವರ್ತಿಯಾಗಲು ಅಲ್ಲಿ ಭಂಡಾರ ಮಂತ್ರಿಯಾದರು. ಈ ಸಂದರ್ಭದಲ್ಲಿ ಬಲದೇವನ ಮಗಳು ಗಂಗಾಂಬಿಕೆ ಹಾಗೂ ಸಿದ್ಧರಸ ಮಂತ್ರಿಯ ಮಗಳು ಬಿಜ್ಜಳನ ಸಾಕು ತಂಗಿ ನೀಲಾಂಬಿಕೆಯನ್ನು ವಿವಾಹವಾಗಿ ಕಲ್ಯಾಣದಲ್ಲಿ ಶರಣ ಸಮುದಾಯದ ಸಂಘಟನೆ ಮಾಡಿ ಅನುಭವ ಮಂಟಪ ಸ್ಥಾಪಿಸುವುದರ ಜೊತೆಗೆ ಕಾಯಕ ಮತ್ತು ದಾಸೋಹ ತತ್ವವನ್ನು ಜಾರಿಗೆ ತಂದರು. ಇದರಿಂದ ಕಲ್ಯಾಣದಲ್ಲಿ ಕೊಡುವವರುಂಟು, ಬೇಡುವವರಿಲ್ಲ ಎಂಬಂತೆ ಅಲ್ಲಿನ ಪ್ರಜೆಗಳು ಆರ್ಥಿಕವಾಗಿ ಸ್ವಾವಲಂಬಿಯಾದರು. ಬಸವಣ್ಣನವರು ಜನಸಾಮಾನ್ಯರಿಗೆ ಅರ್ಥವಾಗುವ ಶೈಲಿಯ ವಚನ ಸಾಹಿತ್ಯವನ್ನು ರಚನೆ ಮಾಡುವುದರ ಮೂಲಕ ತುರುಗಾಹಿ ರಾಮಣ್ಣನಂತಹವರು ಕೂಡ ವಚನ ರಚಿಸಲು ಪ್ರೇರಣೆಯಾಗಿ ಸಾಕ್ಷರತೆಯ ಬೀಜವನ್ನು ನೆಟ್ಟರು. ದೇಹವೇ ದೇವಾಲಯ ಎಂಬ ತತ್ವದ ಮೂಲಕ ಮಾನವನು ಮಹಾದೇವನಾಗಬಹುದು ಎಂಬುದನ್ನು ಸ್ವತಃ ಆಚರಿಸಿ ಇತರರಿಗೆ ಬೋಧಿಸಿದರು. ಬಸವಣ್ಣನವರ ತತ್ವಗಳಿಂದ ಆಕರ್ಷಿತರಾಗಿ ಆಫ್ಘಾನಿಸ್ತಾನ, ಕಾಶ್ಮೀರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗುಜರಾತ್, ತಮಿಳುನಾಡು ಮುಂತಾದ ಕಡೆಗಳಿಂದ ಶರಣರು ಬಂದು ಕಲ್ಯಾಣದಲ್ಲಿ ನೆಲೆ ನಿಂತರು. ವಿಶ್ವದ ಅನೇಕ ಧರ್ಮಗಳನ್ನು ಅಧ್ಯಯನ ಮಾಡಿದಾಗ ಹಿಂದಿನಿಂದಲೂ ಹೆಣ್ಣು ಅನಾದರಣೆಗೆ ಒಳಗಾಗಿರುವುದನ್ನು ನೋಡಿದ್ದೇವೆ. ಬಹುತೇಕ ಧರ್ಮಗಳು ಸ್ತ್ರೀಗೆ ಸಾಮಾಜಿಕ, ಆರ್ಥಿಕ, ಆಧ್ಯಾತ್ಮಿಕ, ರಾಜಕೀಯ ಹೀಗೆ ಯಾವುದೇ ರಂಗದಲ್ಲೂ ಗುರುತರವಾದ ಸ್ಥಾನಮಾನ ನೀಡಿರುವಂಥದ್ದು ವಿರಳ. 12ನೇ ಶತಮಾನದವರೆಗೂ ಭಾರತದಲ್ಲಂತೂ ಹೆಣ್ಣು ಶೂದ್ರಳು, ಯಾವುದೇ ಸಂಸ್ಕಾರಕ್ಕೆ ಅನರ್ಹಳು ಎಂದು ಅತ್ಯಂತ ಶೋಚನೀಯವಾಗಿ ನಡೆಸಿಕೊಂಡು ಬರಲಾಗುತ್ತಿತ್ತು. ಇದಕ್ಕೆ ಅಪವಾದವೆಂಬಂತೆ 12ನೆಯ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಗುರು ಬಸವಣ್ಣನವರು
ತಮ್ಮ ಅಕ್ಕ ನಾಗಲಾಂಬಿಕೆಯವರಿಗೆ ಇಷ್ಟಲಿಂಗ ದೀಕ್ಷೆ ನೀಡುವುದರ ಮೂಲಕ ಲಿಂಗ ತಾರತಮ್ಯವನ್ನು ಸಂಪೂರ್ಣ ಕಿತ್ತೆಸೆಯುವುದರ ಜೊತೆಗೆ ಸ್ತ್ರೀಯರಿಗೆ ಹಿಂದೆಂದೂ ಸಿಗದಂಥ ಅಭೂತಪೂರ್ವ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟರು. ಇದರ ಪರಿಣಾಮವೇ ಅಕ್ಕ ನಾಗಮ್ಮ, ಅಕ್ಕ ಮಹಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ, ಮುಕ್ತಾಯಕ್ಕ ಮೊದಲುಗೊಂಡು 33 ಸ್ತ್ರೀಯರು ಶರಣೆಯರಾಗಿ ಅರಳಿದರು. ಅವರು ಅನುಭಾವಿಕ ವಚನಗಳನ್ನು ರಚಿಸಿ ಅವುಗಳ ಪರಿಮಳ ಎಲ್ಲೆಡೆ ಸೂಸುವಂತಾಯಿತು. ಬಸವಣ್ಣನವರು ಪ್ರತಿಪಾದಿಸಿದ ಜಾತಿ ಮತ್ತು ವರ್ಗರಹಿತ ಸಮಾಜ, ಕಾಯಕ ತತ್ವ, ಮಾನವ ಕುಲದ ಕಲ್ಯಾಣಕ್ಕೆ ನೀಡಿರುವ ಸಂದೇಶಗಳು ಸರ್ವಕಾಲಕ್ಕೂ ದಾರಿದೀಪವಾಗಿರುವುದನ್ನು ಮನಗಂಡು ಕರ್ನಾಟಕ ಸರ್ಕಾರವು 13 ಫೆಬ್ರವರಿ 2024ರಂದು ವಿಧಾನಸೌಧದಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣ ಮಾಡುವುದರ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವಂಥದ್ದು ತುಂಬ ಅರ್ಥಪೂರ್ಣವಾದದ್ದು. ಬಸವ ಎಂಬ 3 ಅಕ್ಷರದ ಶಕ್ತಿ ಅಗಾಧ, ಅಸಾಮಾನ್ಯ, ಅನುಪಮ. ಅದರಲ್ಲಿ ಚುಂಬಕ ಶಕ್ತಿಯು ಅಡಗಿದೆ. ಈ ಜಗತ್ತು ಕಂಡಂತಹ ಶ್ರೇಷ್ಠ ತತ್ವಜ್ಞಾನಿ, ಅನುಭಾವಿ ಅಲ್ಲಮ ಪ್ರಭುದೇವರಂಥ ಮಹಾಮಹಿಮರು ಬಸವ ಎಂಬ 3 ಅಕ್ಷರವನ್ನು ಕುರಿತು ಈ ರೀತಿ ಹೇಳುತ್ತಾರೆ: ಬಾ ಎಂಬಲ್ಲಿ ಎನ್ನ ಭವ ಅರಿಯಿತ್ತು, ಸಾ ಎಂಬಲ್ಲಿ ಸರ್ವಜ್ಞನಾದೆ, ವಾ ಎಂದು ವಚಿಸುವಡೆ ಚೈತನ್ಯಾತ್ಮಕನಾದೆನು, ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು, ಆನು ನೀನು ಬಸವ 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 ಎನ್ನುತ್ತಿರ್ದೆವಯ್ಯ ಗುಹೇಶ್ವರ ಎಂದು ಹಾಡಿ ಹೊಗಳಿದ್ದಾರೆ. ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಿದ ಬಸವೇಶ್ವರರು ಅಹಿಂಸೆ, ತ್ಯಾಗ, ವಿನಯ ಇವು 3 ಗುಣತ್ರಯಗಳು ಪ್ರತಿಯೊಬ್ಬರ ಏಳಿಗೆಗಾಗಿ ಅತ್ಯವಶ್ಯ ಎಂದು ಸಾರಿದರು. ಬಸವಣ್ಣನವರು ಒಂದು ಅದ್ಭುತ ಶಕ್ತಿ. ಅವರನ್ನು ಕುರಿತು ರಚಿಸಿದ ಪುಸ್ತಕ, ಗ್ರಂಥಗಳು ಯಾರನ್ನೂ ಕುರಿತು ಈವರೆಗೂ ರಚಿತವಾಗಿಲ್ಲ. ಅಷ್ಟೇ ಅಲ್ಲ, ಸಮಕಾಲೀನರಿಂದ ಇಷ್ಟರ ಮಟ್ಟಿಗೆ ಹೊಗಳಿಸಿಕೊಂಡವರು ಭಾರತದ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಕಾಣಸಿಗುವುದಿಲ್ಲ. ಸುಮಾರು 100ಕ್ಕೂ ಹೆಚ್ಚು ವಚನಕಾರರು, 3000ಕ್ಕೂ ಹೆಚ್ಚು ವಚನಗಳಲ್ಲಿ 6000ಕ್ಕೂ ಹೆಚ್ಚು ಬಾರಿ ಬಸವ ಬಸವ ಎಂದು ಕೊಂಡಾಡಿದ್ದಾರೆ. ಆ ಶರಣರಾದವರು ಒಬ್ಬರಿಗಿಂತ ಒಬ್ಬರು ಮಹಾಜ್ಞಾನಿಗಳು. ಇದರಿಂದ ಬಸವಣ್ಣನವರ ವ್ಯಕ್ತಿತ್ವ ಮನದಟ್ಟಾಗುತ್ತದೆ. ಬಸವಣ್ಣನವರು ಸ್ವಯಂ ಲಿಂಗವಾದವರು, ಅಂದರೆ ಪೂಜಿಸಲ್ಪಡುವ ವಸ್ತುವೇ ತಾವಾದರು. ಇಂಥ ಅಪ್ರತಿಮ ಘನ ಮಹಾಮಹಿಮ ಬಸವಣ್ಣನವರನ್ನು ಕೆಲವರು ಭಕ್ತನೆಂದು, ಕೆಲವರು ಗುರುವೆಂದು, ಕೆಲವರು ಜಂಗಮ ಸ್ವರೂಪಿ ಎಂದು, ಮತ್ತೆ ಕೆಲವರು ಕೇವಲ ಸಮಾಜ ಸುಧಾರಕನೆಂದು ತಮ್ಮ ಅರಿವಿನ ಮಟ್ಟಕ್ಕೆ ಅನುಸಾರವಾಗಿ ನುಡಿಯುವರು. ನಾವು ಯಾವ ದಿಕ್ಕಿನಲ್ಲಿ ಬಸವಣ್ಣನವರನ್ನು ಅಳೆಯಲು ಪ್ರಯತ್ನಿಸುತ್ತೇವೆಯೋ ಅಷ್ಟು ಮಾತ್ರ ಅವರು ನಮಗೆ ಕಾಣುತ್ತಾರೆ. ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದಂತಹ ನಿಜಸುಖಿ ಹಡಪದ ಅಪ್ಪಣ್ಣನವರು ತಮ್ಮ ಒಂದು ವಚನದಲ್ಲಿ, ಎಲ್ಲ ಪುರಾತರ ಚರಣಕ್ಕೆ ಇಲ್ಲಿರ್ದೆ ಶರಣೆಂದಡೆ ಸಾಲದೆ, ಬಸವ ಬಸವಪ್ಪ ಬಸವಯ್ಯ ಶರಣೆಂದಡೆ ಸಾಲದೆ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ ಮಹಾ ಮಹಿಮಾ ನೀನಾಗಿ ಎನಗಿದೆ ದಿವ್ಯ ಮಂತ್ರ, ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವ 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 ಶರಣೆಂದಡೆ ಸಾಲದೆ ಎಂದು ಹೇಳಿರುವುದು ಬಸವಣ್ಣನವರ ವ್ಯಕ್ತಿತ್ವವನ್ನು ಬಿಂಬಿಸುವಲ್ಲಿ ಸಹಕಾರಿಯಾಗಿದೆ. ಬಸವನ ನಾಮವು ಕಾಮಧೇನು ಕಾಣಿರು, ಬಸವನ ನಾಮವು ಕಲ್ಪವೃಕ್ಷ ಕಾಣಿರು, ಬಸವನ ನಾಮವು ಚಿಂತಾಮಣಿ ಕಾಣಿರು, ಬಸವನ ನಾಮವು ಪರುಷದ ಕಣಿ ಕಾಣಿರು, ಬಸವನ ನಾಮವು ಸಂಜೀವನ ಮೂಲಿಕೆ ಕಾಣಿರು. ಇಂತಪ್ಪ ಬಸವ ನಾಮಾಮೃತವು ಎನ್ನ ಜಿಹ್ವೆಯ ತುಂಬಿ ಹೊರಸೂಸಿ ಮನವ ತುಂಬಿತ್ತು, ಆ ಮನವ ತುಂಬಿ ಹೊರಸೂಸಿ ಸಕಲ ಕರಣೇಂದ್ರಿಯಗಳ ತುಂಬಿತ್ತು, ಆ ಸಕಲ ಕರಣೇಂದ್ರಿಯಗಳ ತುಂಬಿ ಹೊರಸೂಸಿ ಸರ್ವಾಂಗದ ರೋಮ ಕುಳಿಗಳನ್ನೆಲ್ಲ ವೇದಿಸಿತ್ತಾಗಿ ನಾನು ಬಸವಾಕ್ಷರವೆಂಬ ಹಡಗನೇರಿ ಬಸವ 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 ಎಂದು ಭವಸಾಗರವ ದಾಟಿದೆನಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳು ಬಸವಣ್ಣ ಕಾಮಧೇನುವಾಗಿ, ಕಲ್ಪವೃಕ್ಷವಾಗಿ, ಚಿಂತಾಮಣಿಯಾಗಿ, ಪರುಷದ ಕಣಿಯಾಗಿ ಕಂಡಿರುವುದನ್ನು ಈ ವಚನದಲ್ಲಿ
ವ್ಯಕ್ತಪಡಿಸಿದ್ದಾರೆ. ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭುಗಳಾದಿಯಾಗಿ ಎಲ್ಲ ಶರಣರಿಂದ ವಿಶ್ವ ಸ್ತ್ರೀ ಕುಲದ ಜ್ಯೋತಿ ಮತ್ತು ಜಗದಕ್ಕ ಎಂದು ಕರೆಸಿಕೊಂಡ ಕನ್ನಡದ ಮೊಟ್ಟಮೊದಲ ಕವಯಿತ್ರಿ ಜಗನ್ಮಾತೆ ಅಕ್ಕ ಮಹಾದೇವಿ ಅವರು ತಮ್ಮ ಒಂದು ವಚನದಲ್ಲಿ ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು, ಚೆನ್ನಮಲ್ಲಿಕಾರ್ಜುನಯ್ಯ ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು ಎಂದು ಹೇಳುವುದರ ಮೂಲಕ ಬಸವಣ್ಣನವರನ್ನು ದೇವರ ಸ್ಥಾನದಲ್ಲಿ ಕಂಡಿರುವುದನ್ನು ಈ ವಚನದಲ್ಲಿ ಕಾಣಬಹುದು. ಬಸವಣ್ಣನವರು ಸ್ಥಾಪಿಸ ಬಯಸಿದ ಹೊಸ ಸಮಾಜದಲ್ಲಿ ಯಾವ ಕಟ್ಟುಕಟ್ಟಳೆಗಳನ್ನು ಹೇರಲಿಲ್ಲ. ಬದಲಿಗೆ ಜನ ಮಾನಸವನ್ನು ಹೊಸ ವಿಚಾರಗಳಿಗೆ ತೆರೆದುಕೊಳ್ಳುವಂತೆ ಪ್ರೇರೇಪಿಸಿದರು. ಇದು ಅವರ ಚಿಂತನಾ ಶಕ್ತಿಯನ್ನು ವೃದ್ಧಿಸುವಲ್ಲಿ ನೆರವಾಗುವುದು. ಜಗತ್ತಿನ ಅನೇಕ ಧರ್ಮಗಳನ್ನು ಅವಲೋಕಿಸಿದಾಗ ಆ ಧರ್ಮಗಳಲ್ಲಿ ಹೊಸ ವಿಚಾರಗಳಿಗೆ ಅವಕಾಶವೇ ಇಲ್ಲದಂತಾಗಿರುವುದನ್ನು ಕಾಣುತ್ತೇವೆ. ಆ ಧರ್ಮ ಗ್ರಂಥಗಳಲ್ಲಿ ಏನು ಹೇಳಿದೆ ಅದನ್ನು ಚಾಚೂ ತಪ್ಪದೆ ನಡೆಯಬೇಕು. ಅಲ್ಲಿ ಸ್ವಚಿಂತನೆಗಳಿಗೆ ಅವಕಾಶವೇ ಇರುವುದಿಲ್ಲ. ಆದರೆ ಬಸವಾದಿ ಶರಣರು ಪ್ರತಿಯೊಬ್ಬರ ಒಳಗೂ ನಡೆಯುವ ಚಿಂತನೆಗಳಿಗೆ ಪ್ರೋತ್ಸಾಹ ಕೊಟ್ಟರು. ಆ ಚಿಂತನೆಗಳನ್ನು ಸಮಾಜದ ಉದ್ಧಾರಕ್ಕೆ ಸಮರ್ಪಕವಾಗಿ ಬಳಸಿಕೊಂಡರು. ತನ್ಮೂಲಕ ಇಡೀ ಸಮಾಜವನ್ನು ತಮ್ಮೊಟ್ಟಿಗೆ ಕರೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾದರು. ತಾನು ಸಾಧಿಸಬೇಕೆಂದುಕೊಂಡದ್ದನ್ನೆಲ್ಲ ಸಾಧಿಸಿದ ಮೇಲೆ ಅಕ್ಕ, ಎನ್ನ ಭಕ್ತಿ ಬಸವಣ್ಣನ ಧರ್ಮ, ಎನ್ನ ಜ್ಞಾನ ಪ್ರಭುವಿನ ಧರ್ಮ, ಎನ್ನ ಪರಿಣಾಮ ಚೆನ್ನಬಸವಣ್ಣನ ಧರ್ಮ. ಈ ಮೂವರು ಒಂದೊಂದ ಕೊಟ್ಟಡೆನೆಗೆ ಮೂರು ಭಾವವಾಯಿತು. ಆ ಮೂರನ್ನು ನಿಮ್ಮಲ್ಲಿ ಸಮರ್ಪಿಸಿದ ಬಳಿಕ ಎನಗಾವ ಜಂಜಡವಿಲ್ಲ. ಚೆನ್ನ ಮಲ್ಲಿಕಾರ್ಜುನ ದೇವರ ನೆನಹಿನಲ್ಲಿ ನಿಮ್ಮ ಕರುಣದ ಕಂದನಾಗಿದ್ದೇ ಕಾಣ ಸಂಗನ ಬಸವಣ್ಣ ಎಂದು ಹೇಳುವ ಮೂಲಕ ವಿನಯತೆಗೆ ಸಾಕ್ಷಿಯಾಗಿ ನಿಲ್ಲುತ್ತಾರೆ. ಬಸವಣ್ಣನವರ ನಡೆ ನುಡಿಯೇ ಹಾಗೆ. ತನ್ನ ಬಳಿಗೆ ಬಂದವರನ್ನು ತನ್ನಂತೆ ಮಾಡುವ ಪರುಷದ ಗುಣ. ಹಾಗಾಗಿ ಅಕ್ಕ ದೇವರನ್ನು ಅವರಲ್ಲಿಯೇ ಕಾಣುತ್ತಾರೆ. ದೇವರ ಸ್ವರೂಪವನ್ನು ಅವರ ಅಖಂಡತೆಗೆ ಚ್ಯುತಿ ಬಾರದಂತೆ ಅರುಹಿದ ಬಸವಣ್ಣನವರನ್ನು ದೇವರಿಗಿಂತ ಎತ್ತರದಲ್ಲಿ ನೋಡುತ್ತಾರೆ. ಅಲ್ಲಮ ಪ್ರಭುದೇವರು ಬಸವಣ್ಣನವರನ್ನು ತಮ್ಮ ವಚನಗಳಲ್ಲಿ ಕೊಂಡಾಡಿರುವ ರೀತಿ ವಚನಾಸಕ್ತರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಆದಿ ಅನಾದಿ ಎಂಬೆರಡರ ಮೂಲವನೆತ್ತಿ ತೋರಿದನಯ್ಯ ಬಸವಣ್ಣನು. ಆದಿ ಲಿಂಗ ಅನಾದಿ ಜಂಗಮವೆಂಬ ಭೇದವ ವಿವರಿಸಿ ತೋರಿದನಯ್ಯ ಬಸವಣ್ಣನು. ಕಾಯದ ಜೀವದ ಸಂಬಂಧವ ಅಸಂಬಂಧವ ಮಾಡಿ ತೋರಿದನಯ್ಯ ಬಸವಣ್ಣನು. ಎನ್ನ ಆದಿ ಅನಾದಿಯನು ಬಸವಣ್ಣನಿಂದರಿದು ಗುಹೇಶ್ವರ ಲಿಂಗದಲ್ಲಿ ಸುಖಿಯಾದೆನು ಕಾಣ ಚೆನ್ನಬಸವಣ್ಣ. ಈ ಜಗತ್ತಿಗೆ ಗುರು ಲಿಂಗ ಜಂಗಮವೆಂಬ ತ್ರಿವಿಧವನ್ನು ಭೇದಿಸಿ ತೋರಿಸಿಕೊಟ್ಟವರು ಬಸವಣ್ಣ. ಆದರೆ ಗುರು ಲಿಂಗ ಜಂಗಮ ತ್ರಿವಿಧಗಳನ್ನು ಎಳ್ಳಷ್ಟು ಅರಿಯದ ಅನೇಕರು ತಾವು ಬಸವಣ್ಣನವರಿಗಿಂತ ಶ್ರೇಷ್ಠ ಎಂದು ಊಳಿಡುತ್ತಾರೆ. ಬಸವಣ್ಣ ಯುಗದ ಉತ್ಸಾಹ ಎಂದು ಪ್ರಭುದೇವರು ಮನಸಾರೆ ಅಭಿನಂದಿಸಿದ್ದಾರೆ. ಶರಣರಿಗೆ ಬಸವಣ್ಣನವರನ್ನು ಎಷ್ಟು ಕೊಂಡಾಡಿದರೂ ಸಮಾಧಾನವೇ ಇಲ್ಲ. ಅಷ್ಟು ಎತ್ತರ ಮತ್ತು ವಿಸ್ತಾರ ಬಸವಣ್ಣನವರ ನಿಲುವು. ಬಸವಣ್ಣನವರು ಪರಮಾತ್ಮ ಹಾಗೂ ಭಕ್ತರನ್ನು ಬೆಸೆಯುವ ಕೊಂಡಿ. ಬಸವಣ್ಣನವರ ಅರಿವಿನ ಮನೆಯಲ್ಲಿ ಅಲ್ಲಮ ಪ್ರಭುದೇವರು ಅವರನ್ನು ಕಂಡಾಕ್ಷಣವೇ ಮೇರೆ ಮೀರಿದ ಆನಂದ ಉಂಟಾಗಿ, ಬಸವಣ್ಣ ನಿನ್ನ ಕಂಡು ಎನ್ನ ತನು ಬಯಲಾಯಿತು, ನಿನ್ನ ಮುಟ್ಟಿ ಎನ್ನ ಕ್ರೀ ಬಯಲಾಯಿತು, ನಿನ್ನ ನೆನೆದು ಎನ್ನ ಮನ ಬಯಲಾಯಿತು, ನಿನ್ನ ಮಹಾನುಭಾವವ ಕೇಡಿ ಕೇಡಿ ಎನ್ನ ಭವಂ ನಾಸ್ತಿಯಾಯಿತು. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಅಜಾತನೆಂಬುದ ನೆಲೆ ಮಾಡಿ ಭವ ಪಾಶಂಗಳ ಅರಿದಿಪ್ಪೆಯಾಗಿ ನಿನ್ನ ಸಂಗದಿಂದ ನಾನು ಬದುಕಿದೆನು ಎನ್ನುತ್ತಾರೆ. ಪ್ರಭುದೇವರು ಸಾಧನೆಯ ಉತುಂಗದಲ್ಲಿದ್ದರೂ ಅಹಂ ಎಳ್ಳಷ್ಟು ಇರಲಿಲ್ಲ. ಅದೇ ಭಾವ ಬಸವಣ್ಣ ಮತ್ತು ಎಲ್ಲ ಶರಣರದ್ದು. ಆದ್ದರಿಂದಲೇ ಅಲ್ಲಿ 770 ಅಮರಗಣಗಳು ಒಟ್ಟಿಗೆ ಸೇರಿ ಒಂದೇ ವಿಚಾರದ ಮೇಲೆ ಚರ್ಚಿಸಿ ತೀರ್ಮಾನಿಸಿ ಅಸಂಖ್ಯಾತ ವಚನಗಳನ್ನು ರಚಿಸಲು ಸಾಧ್ಯವಾಗಿದ್ದು. ಇದೇ ನಿಜವಾದ ನಾಯಕತ್ವದ ಗುಣ. ಗುರುವೇ ನೀನು ಕಾರಣನಯ್ಯ, ಅಂಗಗುಣವು ಹೋಗಿ ಲಿಂಗ
ಭಾವ ಬರಲು. ಅನುಭವ ಮಂಟಪದ ದ್ವಿತೀಯ ಅಧ್ಯಕ್ಷರು ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ, ಷಟ್ಸ್ಥಲ ಬ್ರಹ್ಮಿ ಎಂದೆಲ್ಲ ಶರಣರ ಸಮೂಹದಿಂದ ಕರೆಯಿಸಿಕೊಂಡ ಚೆನ್ನಬಸವಣ್ಣನವರು ಬಸವಣ್ಣನವರ ಸೋದರಳಿಯನಾದರೂ ಅವರನ್ನು ಗುರುವೆಂದೇ ಭಾವಿಸಿದವರು. ಸೋದರ ಮಾವ ಎಂಬ ಸಲಿಗೆ ಹತ್ತಿರವೂ ಸುಳಿಯಲಿಲ್ಲ. ಬಸವಣ್ಣನವರೇ ಇಷ್ಟಲಿಂಗ ಜನಕ ಎಂಬು ತಮ್ಮ ವಚನಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು. ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿ ಲಿಂಗ ಅನಾದಿ ಬಸವಣ್ಣನು. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದರಿದೆನಯ್ಯ ಎಂದು ಹೇಳುವುದರ ಮೂಲಕ ಇಷ್ಟಲಿಂಗವು ಬಸವಣ್ಣನವರಿಂದಲೇ ಸ್ಥಾಪಿತವಾಯಿತು ಎಂಬುದನ್ನು ತಿಳಿಸಿಕೊಡುತ್ತಾರೆ. ಕರ್ಮಯೋಗಿ, ಶಿವಯೋಗಿ ಎಂದೆಲ್ಲ ಅಭಿಧಾನಗಳನ್ನು ಹೊಂದಿ ಶರಣ ಸಾಹಿತ್ಯಕ್ಕೆ ಅಪ್ರತಿಮ ಕೊಡುಗೆಯನ್ನಿತ್ತವರಲ್ಲಿ ಸಿದ್ದರಾಮೇಶ್ವರರು ಅಗ್ರ ಪಂಕ್ತಿಯಲ್ಲಿ ನಿಲ್ಲುತ್ತಾರೆ. ಬಹುಶಃ ಸಿದ್ದರಾಮೇಶ್ವರರು ಬಳಸಿರುವಷ್ಟು ಬಸವ ಎಂಬ ಪದವನ್ನು ಕಲ್ಯಾಣದ ಮತ್ಯಾವ ಶರಣರು ಬಳಸಿಲ್ಲ. ಬಸವಣ್ಣನವರ ಮೇರುಗುಣಕ್ಕೆ ಬಸವಣ್ಣನವರೇ ಸಾಟಿ. ಮತ್ತಾರನ್ನು ಹೋಲಿಕೆ ಮಾಡಿದರೆ ಅದು ಗುರುವಿಗೆ ಮಾಡುವ ಅಪಚಾರವಾಗುವುದು. ಪ್ರಭುದೇವರು ಸಿದ್ದರಾಮೇಶ್ವರರನ್ನು ಸೊನ್ನಲಿಗೆಯಿಂದ ಬಸವಣ್ಣನವರನ್ನು ಪರಿಚಯಿಸಲೆಂದೇ ಕಲ್ಯಾಣಕ್ಕೆ ಕರೆದುಕೊಂಡು ಬರುತ್ತಾರೆ. ಬಸವಣ್ಣನವರನ್ನು ಕಂಡ ಸಿದ್ದರಾಮೇಶ್ವರರು ಪಾವನವಾದೆನ್ನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು. ಪರತತ್ವವ ನೈದಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು. 14 ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ 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 ನೀನು ಗುರುವಾದೆಯಾಗಿ. ತದನಂತರ ಗುರುವಿಂಗಾದಡೆಯು ಬಸವಣ್ಣನೇ ಬೇಕು, ಲಿಂಗಕ್ಕಾದಡೆಯು ಬಸವಣ್ಣನೇ ಬೇಕು, ಜಂಗಮಕ್ಕಾದಡೆಯು ಬಸವಣ್ಣನೇ ಬೇಕು. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ಬೇಕು. ನೋಟದ ಭಕ್ತಿ ಬಸವನಿಂದಾಯಿತು, ಕೂಟದ ಜ್ಞಾನ ಬಸವನಿಂದಾಯಿತು ಕಾಣ. ಎಲ್ಲಿಯ ಶಿವಜ್ಞಾನ ಎಲ್ಲಿಯ ಮಾಟಕೂಟ ಬಸವನಲ್ಲದೆ ನಿಮ್ಮ ಧರ್ಮವಯ್ಯ. ಈ ಭಕ್ತಿಯ ಪಥವು ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ನಿನಗೂ ಎನಗೂ ಬಸವಣ್ಣನೇ ಧರ್ಮವಯ್ಯ ಎಂದು ಹೇಳುವ ಮೂಲಕ ಇಷ್ಟಲಿಂಗದ ಪರಿಕಲ್ಪನೆಯ ಸೂತ್ರಧಾರಿ ಬಸವಣ್ಣನವರೇ ಎಂದು ಸಾರಿದ್ದಾರೆ. ಹೊಸ ಧರ್ಮದ ಸೂತ್ರಧಾರಿ ಬಸವಣ್ಣನವರೇ ಎಂಬುದು ಈ ವಚನಗಳಿಂದ ಸ್ಪಷ್ಟವಾಗುವುದು. ಜನಪದರು ಕೂಡ ವಿಶ್ವಗುರು ಬಸವಣ್ಣನವರನ್ನ ಹಾಡಿ ಹೊಗಳಿದ್ದಾರೆ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು. ನಂತರ ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುತ್ತಿ, ಕಲ್ಯಾಣದಾಗ ಬಸವಣ್ಣ, ಕಲ್ಯಾಣದಾಗ ಬಸವಣ್ಣ ಇರುವಾಗ ಕಲ್ಲಿಗ್ಯಾಕ ಕೈ ಮುಗಿಯುತ್ತಿ ಎಂದು ಹೇಳುವುದರ ಮೂಲಕ ಬಸವಣ್ಣನವರ ಮಹತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಸರ್ವಜ್ಞರು ಕೂಡ ತಮ್ಮ ತ್ರಿಪದಿಗಳಲ್ಲಿ ಬಸವಣ್ಣನವರನ್ನ ಕೊಂಡಾಡಿದ್ದಾರೆ. ಬಸವ ಗುರುವಿನ ಹೆಸರ ಬಲ್ಲವರಾರಿಲ್ಲ, ಪುಸಿ ಮಾತನಾಡಿ ಕೆಡದಿರಿ, ಲೋಕಕ್ಕೆ ಬಸವನೇ ಕರ್ತ ಸರ್ವಜ್ಞ ಎಂದು ಹೇಳುವುದರ ಮೂಲಕ ಬಸವಣ್ಣನವರ ಮಹಿಮೆಯನ್ನ ತಮ್ಮ ವಚನದಲ್ಲಿ ಸಾರಿದ್ದಾರೆ. ಕನ್ನಡದ ಮೊಟ್ಟಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಒಂದು ಕವಿತೆಯಲ್ಲಿ ಹೀಗೆ ಹೇಳುತ್ತಾರೆ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದು ದಿಕ್ಕಾಗಿ, 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತು ಓ ಆಧ್ಯಾತ್ಮ ಕ್ರಾಂತಿವೀರ, ದೇವ ದಯೆಯೊಂದು ಹೇ ಧೀರಾವತಾರ, ಶ್ರೀ ಗುರು ಬಸವೇಶ್ವರ, ಶ್ರೀ ಬಸವೇಶ್ವರ, ಶ್ರೀ ಬಸವೇಶ್ವರ ಎಂದು ಹೇಳುವುದರ ಮೂಲಕ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಸವಣ್ಣನವರು ಬಂದಿದ್ದಾರೆ ಎಂದು ಬಸವಣ್ಣನವರ ಮಹಿಮೆಯನ್ನ ತಮ್ಮ ಕವಿತೆಯಲ್ಲಿ ಕೊಂಡಾಡಿದ್ದಾರೆ. ಶರಣರಾದ ಉರಿಲಿಂಗ ಪೆದ್ದಿಯವರು ತಮ್ಮ ಒಂದು ವಚನದಲ್ಲಿ ಶ್ರೀ ಗುರುಲಿಂಗದಲ್ಲಿ ಬಸವಣ್ಣನ ಕಂಡೆನು, ಬಸವಣ್ಣನಲ್ಲಿ ಶ್ರೀ ಗುರುಲಿಂಗವ ಕಂಡೆನು, ಶಿವಲಿಂಗದಲ್ಲಿ ಬಸವಣ್ಣನ ಕಂಡೆನು, ಬಸವಣ್ಣನಲ್ಲಿ ಶಿವಲಿಂಗವ ಕಂಡೆನು, ಜಂಗಮ ಲಿಂಗದಲ್ಲಿ ಬಸವಣ್ಣನ ಕಂಡೆನು, ಬಸವಣ್ಣನಲ್ಲಿ ಜಂಗಮಲಿಂಗವ ಕಂಡೆನು, ಪ್ರಸಾದದಲ್ಲಿ ಬಸವಣ್ಣನ ಕಂಡೆನು, ಬಸವಣ್ಣನಲ್ಲಿ ಪ್ರಸಾದವ ಕಂಡೆನು, ಚತುರ್ವಿಧದಲ್ಲಿ ಬಸವಣ್ಣನ ಕಂಡೆನು,
ಬಸವಣ್ಣನಲ್ಲಿ ಚತುರ್ವಿಧವ ಕಂಡೆನು. ಇಂತಹ ಮಹಾ ಮಹಿಮರುಂಟೆ? ಶಿವ ಶಿವ ಮಹಾದೇವ, ಇಂತಹ ಸದ್ಭಕ್ತರುಂಟೆ? ಇದು ಕಾರಣ ಶ್ರೀ ಗುರುಲಿಂಗವು ಬಸವಣ್ಣನೆ, ಶಿವಲಿಂಗವೂ ಬಸವಣ್ಣನೆ, ಜಂಗಮಲಿಂಗವೂ ಬಸವಣ್ಣನೆ, ಪ್ರಸಾದಲಿಂಗವೂ ಬಸವಣ್ಣನೆ, ಇಷ್ಟಲಿಂಗವೂ ಬಸವಣ್ಣನೆ, ಪ್ರಾಣಲಿಂಗವೂ ಬಸವಣ್ಣನೆ, ಭಾವಲಿಂಗವೂ ಬಸವಣ್ಣನೆ, ಆಚಾರಲಿಂಗವೂ ಬಸವಣ್ಣನೆ, ಮಹಾಲಿಂಗವೂ ಎನಗೆ ಬಸವಣ್ಣನೀಯ, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂದು ಹೇಳುವುದರ ಮೂಲಕ ಬಸವಣ್ಣನವರ ಮಹಿಮೆಯನ್ನು ತಮ್ಮ ವಚನದಲ್ಲಿ ಕೊಂಡಾಡಿದ್ದಾರೆ. ವಿಶ್ವಗುರು ಬಸವಣ್ಣನವರು 1400ಕ್ಕೂ ಹೆಚ್ಚು ವಚನಗಳನ್ನು ರಚನೆ ಮಾಡುವುದರ ಮೂಲಕ ಕನ್ನಡ ಸಾಹಿತ್ಯ ಮಾತ್ರವಲ್ಲದೆ ವಿಶ್ವ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವರ ವಚನಗಳನ್ನು ಅಧ್ಯಯನ ಮಾಡಿದರೆ ಪ್ರತಿಯೊಬ್ಬರ ಬದುಕು ಹಸನಾಗುತ್ತದೆ. ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಅವಿವೇಕ ಮತ್ತು ಕೋಪ. ಆಂಗ್ಲ ಭಾಷೆಯಲ್ಲಿ ಕೋಪಕ್ಕೆ ಆ್ಯಂಗರ್ ಎನ್ನುವರು. ಆ್ಯಂಗರ್ ಹಿಂದೆ ಡಿ ಸೇರಿದರೆ ಡೇಂಜರ್ ಎಂದಾಗುವುದು. ಕೋಪ ಹೆಚ್ಚುತ್ತಾ ಹೋದರೆ ಆ ವ್ಯಕ್ತಿ ಪ್ರಪಾತಕ್ಕೆ ಬೀಳುವುದರಲ್ಲಿ ಅನುಮಾನವಿಲ್ಲ. ಕೋಪಿಷ್ಟ ತನ್ನಷ್ಟಕ್ಕೆ ತಾನೇ ಆ್ಯಂಗರ್ ಅಂದರೆ ಅಪಾಯವನ್ನು ತಂದುಕೊಳ್ಳುವನು. ಅದಕ್ಕಾಗಿಯೇ ಬಸವಣ್ಣನವರು ಹೇಳಿದ್ದು, ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೆಯೇನು, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ಕೂಡಲ ಸಂಗಮದೇವ. ಕೋಪವೇ ಪಾಪದ ಮೂಲ, ಕೋಪವೇ ಎಲ್ಲ ಅನರ್ಥಗಳಿಗೂ ಕಾರಣ. ಹಾಗಾಗಿ ಯಾರೇ ನಿಮ್ಮ ಮೇಲೆ ಕೋಪಿಸಿಕೊಂಡರೂ ಅದಕ್ಕೆ ಪ್ರತಿಯಾಗಿ ನೀವು ಅವರಂತೆ ಕೋಪಿಸಿಕೊಳ್ಳುವ ಅಗತ್ಯವಿಲ್ಲ. ಏಕೆಂದರೆ ಹಾಗೆ ಕೋಪಿಸಿಕೊಳ್ಳುವುದರಿಂದ ನಿಮಗಾದ ಲಾಭವೇನು, ಅವರಿಗಾದ ನಷ್ಟವೇನು? ಕೋಪದ ಬರದಲ್ಲಿ ಮಾತುಗಳಷ್ಟೇ ತುಚ್ಛವಾಗಿ ಹೊರಹೊಮ್ಮುವುದಿಲ್ಲ. ಮಾತು ಕೃತಿಗಿಳಿದು ಮತ್ತೊಬ್ಬರ ದೇಹದ ಮೇಲೆ ಕೈ ಮಾಡಬಹುದು, ಇಲ್ಲವೇ ಅಲ್ಲೇನಾದರೂ ಕೋಲು ಮತ್ತೇನೋ ಇದ್ದರೆ ಅದರಿಂದ ಹೊಡೆಯಬಹುದು. ಇದನ್ನು ಕಂಡವರು ಇಷ್ಟೊಂದು ಜ್ಞಾನಿಗಳಾಗಿ 4 ಜನರಿಗೆ ಬುದ್ಧಿ ಹೇಳುವ ಸ್ಥಾನದಲ್ಲಿದ್ದು ಹೀಗೆ ಕೋಪಿಸಿಕೊಂಡು ಅವರ ಮೇಲೆ ಕೈ ಮಾಡಬಹುದೇ ಎಂದು ನಿಮ್ಮನ್ನೇ ಕೆಟ್ಟ ದೃಷ್ಟಿಯಿಂದ ನೋಡುವರು. ಒಂದು ವೇಳೆ ಮನಸ್ಸಿನಲ್ಲೇ ಕೋಪ ಮಡುಗಟ್ಟಿದರೆ ಅದು ಅವರ ಅರಿವನ್ನೇ ನಾಶ ಮಾಡಿ ಅವಿವೇಕಿಗಳಂತೆ ವರ್ತಿಸಲು ಪ್ರೇರೇಪಿಸುವುದು. ಕೊನೆಗೆ ಬಸವಣ್ಣನವರು ಕೊಡುವ ನಿದರ್ಶನ ಇನ್ನೂ ಪರಿಣಾಮಕಾರಿಯಾಗಿದೆ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು, ಮನೆಯೊಳಗೆ ಬಿದ್ದ ಬೆಂಕಿ ಸುಡುವುದು ಮೊದಲು ಆ ಮನೆಯನ್ನೇ, ನಂತರ ಬೇರೆಯವರ ಮನೆಗೆ ವ್ಯಾಪಿಸಬಹುದು. ಅದರಂತೆ ತನ್ನ ಕೋಪ ಮೊದಲು ಸುಡುವುದು ತನ್ನನ್ನೇ. ಈ ಎಚ್ಚರ ಇದ್ದರೆ ಯಾರೂ ಅವಿವೇಕಿಯಾಗಿ ವರ್ತಿಸಲು ಸಾಧ್ಯವಿಲ್ಲ. ಸದಾ ಜಾಗರೂಕರಾಗಿ ವಿವೇಕಿಗಳಾಗಿ ವರ್ತಿಸುವರು. ಈ ನೆಲೆಯಲ್ಲಿ ಇವತ್ತು ಬುದ್ಧಿವಂತರಿಗಿಂತ ವಿವೇಕಿಗಳು ಈ ಸಮಾಜಕ್ಕೆ ಬೇಕಾಗಿದೆ. ವಿವೇಕಿಗಳು ಎಂದರೆ ಅಧಿಕಾರಸ್ಥರು, ಗುರು ಜಗದ್ಗುರುಗಳು, ಮಠಾಧೀಶರು, ವಿದ್ವಾಂಸರು, ದೊಡ್ಡ ದೊಡ್ಡ ಪದವಿ ಪಡೆದವರು ಎಂದು ಪರಿಭಾವಿಸಬೇಕಿಲ್ಲ. ಜ್ಞಾನ ಮತ್ತು ಕ್ರಿಯೆ ಒಂದಾದವರು, ತಮ್ಮ ಅರಿವನ್ನೇ ಗುರುವನ್ನಾಗಿ ಮಾಡಿಕೊಂಡವರು, ನಡೆ ನುಡಿ ಒಂದಾದವರು. ಬಸವಣ್ಣನವರು ತಮ್ಮ ಬದುಕಿನುದ್ದಕ್ಕೂ ಇವರಿಗೆ ನಾನು ಸರಿ ಸಮಾನನೆಂದಾಗಲಿ ಅಥವಾ ನನಗಿವರು ಸರಿ ಸಮಾನ, ನನಗವರು ಸರಿ ಸಮಾನರೆಂದಾಗಲಿ ಒಮ್ಮೆಯಾದರೂ ಹೇಳಿಕೊಂಡಿದ್ದಾರೆಯೇ? ಅನುಗಾಲದಲ್ಲೂ ಅವರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಹೇಳಿಕೊಂಡೇ ಬಂದರು. ಅಷ್ಟೇ ಅಲ್ಲ, ಅವರಿವರೆನ್ನದೆ ಅವರು ಎಲ್ಲರಿಗೂ ತಲೆಬಾಗಿಕೊಂಡಿದ್ದರು, ಕೈ ಮುಗಿದುಕೊಂಡಿದ್ದರು. ಅವರು ತಮ್ಮ ಇಷ್ಟದೈವ ಕೂಡಲ ಸಂಗಮನಲ್ಲಿ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಎಂದು ಹೇಳಿಕೊಳ್ಳುತ್ತಾರೆ. ಅವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ: ಆನೆಯು ಆ ದಾರಿಯಲ್ಲಿ ಹೋಯಿತೆಂದಡೆ ಆಡು ಆ ದಾರಿಯಲ್ಲಿ ಹೋಯಿತೆನ್ನಬಹುದೇ? ಸಂಗನ ಶರಣರಿಗೆ ಆನು ಸರಿಯೆಂದು ಗಳಹಲಬಹುದೇ? ಜಂಗಮಕ್ಕೆ ಮಾಡುವ ಭಕ್ತರಿಗೆ ಆನು ಸರಿಯೇ ಹೇಳ ಕೂಡಲ ಸಂಗಮ ದೇವ ಎಂದು ಹೇಳುತ್ತಾರೆ. ಅವರು ತಮ್ಮನ್ನು ತಾವೇ ನೋಡಿಕೊಳ್ಳುತ್ತಾರೆ. ಅವರು ತಮ್ಮನ್ನೇ ತಾವೇ ಶೋಧಿಸಿಕೊಳ್ಳುತ್ತಾರೆ, ಪರಿಶೋಧಿಸಿಕೊಳ್ಳುತ್ತಾರೆ. ಅವರು ತಮ್ಮನ್ನೇ ತಾವು ಅಂದುಕೊಳ್ಳುತ್ತಾರೆ, ಆಡಿಕೊಳ್ಳುತ್ತಾರೆ, ಬೈಯಿಕೊಳ್ಳುತ್ತಾರೆ. ಅವರು ತಮ್ಮನ್ನೇ ತಾವು ಸ್ವವಿಮರ್ಶೆಯ ಅಗ್ಗಿಷ್ಟಿಕೆಯಲ್ಲಿ ಇಟ್ಟುಕೊಂಡು ನೋಡುತ್ತಾರೆ. ಅದು ಅವರ ಸ್ವಭಾವ. ಬಸವಣ್ಣನವರನ್ನು ಅವರ ಸಮಕಾಲೀನ ಶರಣರೆಲ್ಲರೂ ಭಕ್ತಿ ಭಂಡಾರಿ ಎಂದೇ ಕರೆಯುತ್ತಿದ್ದರೂ ಸಹ ಬಸವಣ್ಣನವರು ಮಾತ್ರ ತಮ್ಮನ್ನು ತಾವು ಭಕ್ತಿ ಇಲ್ಲದ ಬಡವ ನಾನಯ್ಯ ಎಂದು ಹೇಳಿಕೊಳ್ಳುತ್ತಾರೆ. ಅವರು ಹೇಳುತ್ತಾರೆ: ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ,
ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರು ನೆನೆದು ಭಕ್ತಿ ಭಿಕ್ಷವ ನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಎಂದು. ಬಸವಣ್ಣನವರು ಎಂದೂ ಮತ್ತು ಅದೆಲ್ಲೂ ತಮ್ಮನ್ನು ತಾವು ಸರ್ವೋತ್ತಮರು, ಸರ್ವಶ್ರೇಷ್ಠರು ಎಂದು ಹೇಳಿಕೊಳ್ಳಲಿಲ್ಲ. ಶಂಕರ ಪದವಿಗೇರಿದರೂ ಅವರು ತಮ್ಮನ್ನು ತಾವು ಕಿಂಕರರೆಂದೇ ಗುರುತಿಸಿಕೊಂಡರು. ಬಸವಣ್ಣನವರು ಬಹುಮುಖ್ಯವಾಗಿ ನಮಗೆಲ್ಲ ಬದುಕಲು ಕಲಿಸಿದರು. ಅವರು ತಮ್ಮನ್ನೇ ತಾವು ಪಾಠವಾಗಿಸಿಕೊಂಡು, ಪಠ್ಯವಾಗಿಸಿಕೊಂಡು, ಪ್ರಯೋಗ ಶಾಲೆಯನ್ನಾಗಿಸಿಕೊಂಡು ನಮಗೆಲ್ಲ ಬದುಕಲು ಕಲಿಸಿಕೊಟ್ಟರು. ನಾವೆಲ್ಲರೂ ಸಾವಿರಾರು ವರ್ಷಗಳಿಂದ ನಮ್ಮ ವೇದೋಪನಿಷತ್ತುಗಳು ಹೇಳಿದ ರೀತಿಯಲ್ಲಿ ಸರ್ವೇ ಜನ ಸುಖಿನೋ ಭವಂತು ಎಂದು ಹೇಳಿಕೊಂಡಿದ್ದೆವು. ಆದರೆ ಬಸವಣ್ಣನವರು ನಮಗೆಲ್ಲ ಸಕಲ ಜೀವಾತ್ಮರ ಲೇಸನ್ನು ಬಯಸಿಕೊಂಡಿರುವಂತೆ ಪಾಠ ಮಾಡಿದರು. ಬಸವಣ್ಣನವರು ನಮಗೆಲ್ಲ ಧರ್ಮವೆಂದರೆ ಅದು ಭಯವಲ್ಲ, ಅದು ದಯೆ, ಮತ್ತು ದಯವೇ ಧರ್ಮದ ಮೂಲವಯ್ಯ ಎಂದು ತಿಳಿಸಿ ಹೇಳಿದರು. ಅಷ್ಟೇ ಅಲ್ಲ, ಅವನ್ನು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಸಿಕೊಟ್ಟರು. ಬಸವಣ್ಣನವರು ಧರ್ಮದ ವಾಕ್ಯ ಮತ್ತು ವ್ಯಾಖ್ಯಾನಗಳಿಗೆ ಈ ನಾಡಿನಲ್ಲಿ ಒಂದು ಹೊಸ ಆಯಾಮವನ್ನು ಒದಗಿಸಿಕೊಟ್ಟಿರುವುದನ್ನು ನಾವಾರು ಮರೆಯುವಂತಿಲ್ಲ. ಬಸವಣ್ಣನವರು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಗಳ ಒಳ ವರ್ಮವನ್ನು ಭೇದಿಸುತ್ತಾ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ ಎಂದು ಹೇಳುತ್ತಾ ನಮಗೆಲ್ಲ ಸಾರ್ವಕಾಲಿಕ ಮತ್ತು ಸರ್ವೋತ್ಕೃಷ್ಟ ನೀತಿ ಸಂಹಿತೆಯನ್ನು ಬೋಧಿಸಿದರು. ಬಸವಣ್ಣನವರು ಜಾತಿಗೆ ಜೈ ಎಂದವರಲ್ಲ, ಅವರು ನೀತಿಗೆ ಮತ್ತು ನಿಯತ್ತಿಗೆ ಕೈಮುಗಿದ ಮಹಾಮಹಿಮರು. ಸಾಮಾಜಿಕ ಪಿಡುಗು ಎಂದೇ ಬಣ್ಣಿಸಲ್ಪಟ್ಟ ವರ್ಗಭೇದ ಮತ್ತು ವರ್ಣಭೇದಗಳಿಗೆ, ಅಂದರೆ ಒಣಭೇದ ಮತ್ತು ಬಣ್ಣಭೇದಗಳಿಗೆ ಬಸವಣ್ಣನವರು ಅದೆಂದೂ ಆದ್ಯತೆಯನ್ನು ಕೊಡಲಿಲ್ಲ. ಅವುಗಳನ್ನು ಅವರು ತೀವ್ರವಾಗಿ ಮತ್ತು ತೀವ್ರತರವಾಗಿ ಖಂಡಿಸಿದರು. ಈ ನಾಡಿನಲ್ಲಿ ಬಸವಣ್ಣನವರ ಕುರಿತು ಸಾಕಷ್ಟು ಕೃಷಿಯಾಗಿದೆ. ಬಸವಣ್ಣನವರು ಕನ್ನಡ ನಾಡಿನಲ್ಲಿ ಬಸವಣ್ಣನವರ ನಾಮಧೇಯವು ಬಹುದೊಡ್ಡ ಪ್ರಮಾಣದಲ್ಲಿ ಚಲಾವಣೆಯಲ್ಲಿದೆ. ಈ ನಾಡಿನಲ್ಲಿ ಬಸವಣ್ಣನವರ ಹೆಸರಿನಲ್ಲಿ ನಗರಗಳಿವೆ, ಪಟ್ಟಣಗಳಿವೆ, ಗಲ್ಲಿಗಳಿವೆ, ಬಡಾವಣೆಗಳಿವೆ, ರಸ್ತೆಗಳಿವೆ, ಕಲ್ಯಾಣ ಮಂಟಪಗಳಿವೆ, ಸಮುದಾಯ ಭವನಗಳಿವೆ, ಗ್ರಂಥಾಲಯಗಳಿವೆ, ಗುಡಿ ಮಂದಿರಗಳಿವೆ. ಈ ನಾಡಿನಲ್ಲಿ ಬಸವಣ್ಣನವರು ವೃತ್ತವಾಗಿದ್ದಾರೆ, ಮೂರ್ತಿಯಾಗಿದ್ದಾರೆ, ಏನೆಲ್ಲ ಆಗಿದ್ದಾರೆ. ಬಸವಣ್ಣನವರ ಹೆಸರಿನಲ್ಲಿ ಎಲ್ಲವೂ ಇದೆ. ದುರದೃಷ್ಟಕರ ವಿಷಯವೇನೆಂದರೆ ಅಲ್ಲೆಲ್ಲೂ ಬಸವಣ್ಣನವರು ಇಲ್ಲದಂತಾಗಿದ್ದಾರೆ. ಬಸವಣ್ಣನವರ ಹೆಸರಿನಲ್ಲಿರುವ ಸಂಘ ಸಂಸ್ಥೆಗಳಲ್ಲಿ ಬಸವಣ್ಣನವರು ಬೋಧಿಸಿದ ನೀತಿ ಸಂಹಿತೆಯು ಮತ್ತೊಮ್ಮೆ ಜಾರಿಯಲ್ಲಿ ಬರಬೇಕಾಗಿದೆ. ಅಷ್ಟೇ ಅಲ್ಲ, ಬಸವಣ್ಣನವರು ದಾರಿ ದೀಪದ ಉಪಾಧಿಯಲ್ಲಿ ನೀಡಿದ ತತ್ವ ಪ್ರಣಾಳಿಕೆಯಲ್ಲಿ ಮತ್ತೊಮ್ಮೆ ರಕ್ತ ಸಂಚಾರವಾಗುವ ಹಾಗೆ ಮಾಡಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಬದ್ಧ ಸಂಕಲ್ಪರಾಗಿ ನಿಂತುಕೊಳ್ಳಬೇಕಾಗಿದೆ. ಹೊರಡುವೆ ನಾನು, ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ. ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೆನು ಬರುವೆನು ಭುವಿಯನು ಬೆಳಕಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಎಂಬ ಸಿದ್ದಯ್ಯ ಪುರಾಣಿಕರವರ ಕವಿತೆಯನ್ನ ಮತ್ತೊಮ್ಮೆ ಸ್ಮರಿಸಿ, ಬಸವನ ಬೆಳಕು ಇಂದು ವಿಶ್ವಕ್ಕೆಲ್ಲ ವ್ಯಾಪಿಸಬೇಕಾಗಿದೆ. ಬಸವ ಜಯಂತಿಯ ಈ ದಿನದಂದು ಬಸವಣ್ಣನವರ ತತ್ವಗಳನ್ನು ಮತ್ತು ಅವರ ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಈ ದಿನದ ಬಸವ ಜಯಂತಿಯನ್ನು ಅರ್ಥಗರ್ಭಿತವಾಗಿ ಆಚರಿಸೋಣ ಎಂದು ಹೇಳುತ್ತಾ, ಸರಗೂರಿನ ಜನಧ್ವನಿ ಕೇಳುಗರೆಲ್ಲರಿಗೂ ಕೂಡ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಉಪನ್ಯಾಸಕ್ಕೆ ವಿರಾಮ ಹೇಳಿವೆ. ಜೈ ಬಸವ, ಜೈ ಶರಣು. ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ, ನನ್ನ ಭವದ ಬಂಧನ ಬಿಡಿಸಲು